ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಆ, ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡಬೇಕಂದು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ಅಂದರೆ ಮನೆಯಲ್ಲಿ ಮಿಕ್ಕಿದ್ದ ಅನ್ನ, ಅಂದರೆ ಮಧ್ಯಾಹ್ನ ಮಾಡಿದ್ದನ್ನಾಗಲಿ, ಬೆಳಗ್ಗೆ ಮಾಡಿದ್ದು, ಸಂಜೆ ಮಾಡಿದ್ದು, ಯಾವ ಟೈಮು ಮಾಡಿದ್ದನ್ನ ಆರಿದನ್ನದಿಂದ ನಾವು ಬಿಸಿಬೇಳೆ ಬಾತ್ ಮಾಡೋದು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಶೇಂಗಾ ಬೀಜ, ಆಮೇಲೆ ಒಂದು 3-4 ಒಣ ಮೆಣಸಿನ್ಕಾಯಿ ಎಲ್ಲವನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡು, ಆಮೇಲೆ ಹಸಿ ಕರಿಬೇವು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಚಟಪಟ ಅನ್ನುವಾಗ ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಈರುಳ್ಳಿ ಹಾಕಬೇಕು ಒಗ್ಗರಣೆಗೆ. ಈರುಳ್ಳಿ ಕೆಂಪು ಬಣ್ಣ, ಅಂದರೆ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಂಡು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ, ಅಂದರೆ ಸಣ್ಣ ಸ್ಪೂನು ಒಟ್ಟು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಒಗ್ಗರಣೆನ. ಉಳ್ಳಾಗಡ್ಡಿ ಮತ್ತು ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಬೆಂದಮೇಲೆ, ಅಂದರೆ ಬ್ರೌನ್ ಕಲರ್ ಆದಮೇಲೆ 1-2-3 ಟೊಮೊಟೊ ಕಟ್ ಮಾಡಿ ಹಾಕಬೇಕು ಈ ಒಗ್ಗರಣೆಗೆ. ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡಬೇಕು, ಅಂದರೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಟೊಮೊಟೊ ಸಾಫ್ಟ್ ಆದಮೇಲೆ ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು. ಖಾರ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಖಾರನು ಫ್ರೈ ಮಾಡ್ಕೊಂಡು, ಖಾರ ಒಂದು 5 ನಿಮಿಷ ಫ್ರೈ ಆದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಹುಣಸೆಹಣ್ಣು ರಸ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡು ಆ ಒಗ್ಗರಣೆಗೆ ಹಾಕಬೇಕು. ಪಾತ್ರೆಗೆ ಒಗ್ಗರಣೆಗೆ ಹಾಕಿ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕಿ, ಅದು ಒಗ್ಗರಣೆ ಆ ಹುಣಸೆಹಣ್ಣಿನ ರಸ ಎಲ್ಲ ಒಗ್ಗರಣೆಯಲ್ಲಿ ಕುದಿಸ್ತಾ ಹೋಗಬೇಕು. ಆಮೇಲೆ ನಾವು ಈ ಒಂದು ಸೈಡು ಬೇಳೆ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ನಮ್ಮ ಮನೆಯಲ್ಲಿ ತರಕಾರಿ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾವು ಕಡಿಮೆ ಹಾಕಿದ್ದೀವಿ ತರಕಾರಿ. ಎಲ್ಲವನ್ನು ಸೀಟಿ ಹೊಡೆಸ್ಕೊಂಡಿದ್ದೀನಿ ಬೇಳೆ ಸಾಫ್ಟ್ ಆಗೋವರೆಗೂ. ಅದರಲ್ಲೇ ನಾನು ತರಕಾರಿ ಹಾಕಿದ್ದೀನಿ, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು. ಚೆನ್ನಾಗಿ ಆ ಒಗ್ಗರಣೆಗೆ ಹಾಕಬೇಕು. ಆಮೇಲೆ ಹುಣಸೆಹಣ್ಣು ನೀರು ಕುದಿಯೋ ಟೈಮಲ್ಲಿ ಆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದ್ಮೇಲೆ ನೀರು ಒಂದು ಸ್ವಲ್ಪ ತೊಳೆದು ನೀರು ಹಾಕಿದ್ದೀನಿ ಈ ಒಗ್ಗರಣೆಗೆ. ಏನಿಲ್ಲ, ಬೇಳೆ, ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ, ಯಾಕಂದರೆ ನಮ್ಮ ಮನೆಯಲ್ಲಿ ತರಕಾರಿ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾವು ಕಡಿಮೆ ಹಾಕಿದ್ದೀವಿ. ಜಾಸ್ತಿ ಹಾಕಿದರೆ ಚೆನ್ನಾಗಾಗುತ್ತೆ. ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರು, ಮನೆಯಲ್ಲೇ ಮಾಡಿದ್ದು ಪೌಡ್ರ್ ಹಾಕಿದ್ದೀವಿ. ಇದು ಮನೆಯಲ್ಲೇ ಮಾಡಿದ್ದೀವಿ, ಬಟ್ ಇದರದ್ದು ರೆಸಿಪಿ ತೋರಿಸಿಲ್ಲ, ಹಾಗಾಗಿ ಇದು ಪೌಡರ್ ಮನೆಯಲ್ಲೇ ಮಾಡಿರೋದು. ಒಮ್ಮೆ ನೀವು ಹೇಳಿ ಯಾವ ರೀತಿ ಅಂತೇಳಿ ಕೇಳಿದರೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಇದನ್ನು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕುದಿ ಬರೋವರೆಗೂ ಇಟ್ಟು, ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರು, ಅಂದರೆ ಸಾಂಬಾರು ಪೌಡ್ರು ರೆಡಿಮೆಂಟ್ ಇತ್ತು, ಹಾಗಾಗಿ ಪ್ಯಾಕೆಟ್ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಒಂದು ಸ್ವಲ್ಪ, ಎಷ್ಟು ಬೇಕಷ್ಟು. ಆಮೇಲೆ ಇದನ್ನು ಒಂದು 5 ನಿಮಿಷ ಕುದಿಯಲು ಬಿಡಬೇಕು. ಅಲ್ಲಿವರೆಗೆ ನಾವು ಅಂದರೆ ಉಳಿದಿದ್ದನ್ನ, ಮನೆಯಲ್ಲೇ ಮಾಡಿದ್ದನ್ನ ಮಧ್ಯಾಹ್ನ ಉಳಿದಿತ್ತು, ಹಾಗಾಗಿ ಅದನ್ನು ಹಾಗೆ ಬಿಸಿ ಮಾಡ್ಕೊತಿದ್ದೀವಿ. ಈ ರೀತಿ ಬಿಸಿಬೇಳೆ ಬಾತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಕುದಿಯುವಾಗ, ಅಂದರೆ ನಾವು ಹಾಕಿದ ಎಲ್ಲ ತರಕಾರಿ ಮತ್ತು ಮಸಾಲ ಎಲ್ಲವನ್ನು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಆರಿದ್ದ ಅನ್ನವನ್ನು, ಅದರ ಬಿಸಿ ಅನ್ನಾದರೂ ಮಾಡ್ಕೋಬೋದು, ಬಟ್ ನಾವು ಮನೇಲಿ ಉಳಿದ ಅನ್ನವನ್ನು ಈ ರೀತಿ ಕುದಿಯುವ
ಪದಾರ್ಥಕ್ಕೆ ಅಂದರೆ ಮಸಾಲೆಗೆ ಅಂದರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆಬಾತು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿಯೇ ಆಗುತ್ತೆ, ನೋಡಿ ಒಮ್ಮೆ ಟ್ರೈ ಮಾಡಿ. ಯಾಕಂದರೆ ಮನೆಯಲ್ಲಿ ಮಿಕ್ಕಿದ ಅನ್ನದಿಂದ ನಾವು ಬಿಸಿಬೇಳೆಬಾತು ಮಾಡಿದ್ದೀವಿ. ಅಂದರೆ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ, ಬಟ್ ತುಂಬ ಟೇಸ್ಟಿಯಾಗಿ ಬಿಸಿಬೇಳೆಬಾತು ಕಲರ್ಫುಲ್ಲಾಗಿ ಚೆನ್ನಾಗಿ ಆಗಿದೆ. ಒಮ್ಮೆ ಟ್ರೈ ಮಾಡಿ. ಆಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆಬಾತು ತುಂಬ ಸುಲಭವಾಗಿ ಮಾಡ್ಕೋಬೋದು. ಮಿಕ್ಕಿದ ಅನ್ನದಿಂದ ಮಾಡಿದ್ದೀವಿ, ಬಟ್ ಅನ್ನ ಸ್ವಲ್ಪ ಉದುರಿದೆ. ಹಾಗಾಗಿ ಇದ್ರ ಜೊತೆಗೆ ಹಪ್ಪಳ ಕರೆದಿದ್ದೀವಿ. ಇದ್ರ ಮೇಲೆ ಖಾರದ ಬೂಂದಿ ಆದರೂ ಹಾಕ್ಕೋಬೋದು, ಇಲ್ಲ ತುಪ್ಪವಾದರೂ ಹಾಕ್ಕೋಬೋದು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಆಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಪ್ಲೀಸ್ ಕಮೆಂಟ್ ಮಾಡಿ.